ಮೈಸೂರಿಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಫುಲ್ ಖುಷಿಯಾಗಿರ್ತಕ್ಕಂಥದ್ದು, ಬೆನ್ನು ನೋವು ಮಾಯ ಆಗಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರು ರೆಸ್ಟ್ ಪಡಿತಾ ಇದ್ದಾರೆ. ಕುಟುಂಬದ ಜೊತೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿರ್ತಕ್ಕಂಥದ್ದು ಸದ್ಯ ಡಿ ಬಾಸ್. ಮೈಸೂರಿಗೆ ಅನುಮತಿ, ದಾಸ ಫುಲ್ ಜಾಲಿ ಜಾಲಿ. ಬೆನ್ನು ನೋವು ಮಾಯ, ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಕುಟುಂಬದ ಜೊತೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿರ್ತಕ್ಕಂಥದ್ದು ಸದ್ಯಕ್ಕೆ ಡಿ ಬಾಸ್ ಅವರು. ತಾಯಿ ಮೀನಾ, ವಿಜಯಲಕ್ಷ್ಮಿ, ವಿನೀಶ್ ಜೊತೆ ವಾಸ್ತವ್ಯ ಹೂಡಿದ್ದಾರೆ ಮೈಸೂರಿನಲ್ಲಿ. ಪ್ರಾಣಿಗಳ ಜೊತೆ ಕಾಲಹರಣ, ತೋಟದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಜೈಲಿನಲ್ಲಿದ್ದಾಗ ಪ್ರಾಣಿ ಪಕ್ಷಿಗಳ ಕನವರಿಕೆ ಮಾಡಿದ್ದ ದರ್ಶನ್ ಅವರು ಸದ್ಯ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಬಂದಿರುವ ದರ್ಶನ್ ಅವರು ಇದೇ ವೇಳೆ ತಾಯಿ ಆರೋಗ್ಯವನ್ನ ವಿಚಾರಿಸಿಕೊಳ್ಳಲಿರುವ ನಟ. ಮೈಸೂರಿಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಫುಲ್ ಖುಷಿಯಾಗಿರ್ತಕ್ಕಂಥದ್ದು. ಬೆನ್ನು ನೋವು ಮಾಯ, ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಕುಟುಂಬದ ಜೊತೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿರ್ತಕ್ಕಂಥದ್ದು ಸದ್ಯಕ್ಕೆ ಡಿ ಬಾಸ್. ತಾಯಿ ಮೀನಾ, ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಜೊತೆ ವಾಸ್ತವ್ಯವನ್ನು ಹೂಡಿದ್ದಾರೆ ಮೈಸೂರಿನಲ್ಲಿ. ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತೋಟದ ಕೆಲಸದಲ್ಲಿ ಬ್ಯುಸಿಯಾಗಿರ್ತಕ್ಕಂಥದ್ದು. ಜೈಲಿನಲ್ಲಿದ್ದಾಗ ಪ್ರಾಣಿ ಪಕ್ಷಿಗಳ ಕನವರಿಕೆ ಮಾಡಿದ್ರು ದರ್ಶನ್ ಅವರು. ಸದ್ಯ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದರ್ಶನ್ ಅವರು ಮೈಸೂರಿಗೆ ಬಂದಿದ್ದಾರೆ. ಅದು ಕೂಡ ಅವರ ಚಿಕಿತ್ಸೆಗಾಗಿ ಅಲ್ಲ, ತಾಯಿಯ ಚಿಕಿತ್ಸೆಗಾಗಿ. ಇದೇ ವೇಳೆ ತಾಯಿ ಆರೋಗ್ಯವನ್ನು ವಿಚಾರಿಸಿಕೊಳ್ಳಲಿರ್ತಕ್ಕಂಥದ್ದು ನಟ ಅವರು. ಮೈಸೂರಿಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಅವರ ತಾಯಿಗೆ ಆರೋಗ್ಯದ ಸಮಸ್ಯೆ ಹಿನ್ನೆಲೆಯಲ್ಲಿ ಮೈಸೂರಿಗೆ ಅನುಮತಿ ಕೋರಿ ಪತ್ರವನ್ನು ಬರೆದಿದ್ದರು ಕೋರ್ಟ್ಗೆ. ತಾಯಿಯ ಆರೋಗ್ಯದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಸದ್ಯ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದರ್ಶನ್ ಅವರು ಬಂದಿರತಕ್ಕಂಥದ್ದು ಮೈಸೂರಿಗೆ. ಇದೇ ವೇಳೆ ತಾಯಿ ಆರೋಗ್ಯವನ್ನು ವಿಚಾರಿಸಿಕೊಳ್ಳಲು ನಟ ದರ್ಶನ್ ಅವರು ಮೈಸೂರಿಗೆ ತೆರಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಫಾರ್ಮ್ ಹೌಸ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿರತಕ್ಕಂಥದ್ದು. ಬೆನ್ನು ನೋವು ಮಾಯ ಆಗಿ ಈಗ ರೆಸ್ಟ್ ಪಡೆದಿದ್ದಾರೆ ಮೈಸೂರಿನಲ್ಲಿ ದರ್ಶನ್ ಅವರು. ಅಷ್ಟೇ ಅಲ್ಲ, ರೆಗ್ಯುಲರ್ ಬೇಲ್ ಸಿಕ್ಕರೂ ದರ್ಶನ್ಗೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಸುಪ್ರೀಂನಲ್ಲಿ ರೇಣುಕಾಸ್ವಾಮಿ ಪ್ರಕರಣ ವಿಚಾರಣೆಗೆ ಮತ್ತೆ ಬರುತ್ತಾ, ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಒಂದು ವಿಚಾರಣೆ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಬೆಂಗಳೂರು ಪೊಲೀಸರು ಸದ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಚಾರ್ಜ್ ಶೀಟ್ ಅನ್ನ ಭಾಷಾಂತರ ಮಾಡಿರ್ತಕ್ಕಂಥದ್ದು ಖಾಕಿ ಪಡೆ ಆಲ್ರೆಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕಾನೂನು ಕಂಟಕ ತಪ್ಪಲ್ವಾ? 2 ವಾರಗಳ ಕಾಲಾವಧಿಯಲ್ಲಿ ಬೆನ್ನು ನೋವು ಸರಿಪಡಿಸಿಕೊಳ್ತಾರ ದರ್ಶನ್ ಅವರು. ಯಾಕಂದ್ರೆ ರೆಗ್ಯುಲರ್ ಬೇಲ್ ಸಿಕ್ಕರು ದರ್ಶನ್ಗೆ ಮತ್ತೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂನಲ್ಲಿ ಆ ಪ್ರಕರಣ ವಿಚಾರಣೆಗೆ ಬರುತ್ತಾ? ಯಾಕಂದ್ರೆ ಸುಪ್ರೀಂ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಚಾರ್ಜ್ ಶೀಟ್ ಅನ್ನ ಭಾಷಾಂತರ ಮಾಡಿದ್ದಾರೆ ಆಲ್ರೆಡಿ ಖಾಕಿ ಪಡೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕಾನೂನು ಕಂಟಕ ತಪ್ಪಲ್ವಾ? 2 ವಾರಗಳ ಕಾಲಾವಧಿಯಲ್ಲಿ ಬೆನ್ನು ನೋವು ಸರಿಪಡಿಸಿಕೊಳ್ತಾರಾ? ರೆಗ್ಯುಲರ್ ಬೇಲ್ ಸಿಕ್ಕರು ದರ್ಶನ್ಗೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಸುಪ್ರೀಂನಲ್ಲಿ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತಾ? ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಆಲ್ರೆಡಿ ಮುಂದಾಗಿರ್ತಕ್ಕಂಥದ್ದು. ಚಾರ್ಜ್ ಶೀಟ್ ಅನ್ನ ಭಾಷಾಂತರ ಮಾಡಿದ್ದಾರೆ, ಅಂದರೆ ಇಂಗ್ಲಿಷ್ಗೆ ಅದನ್ನು ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಪೊಲೀಸ್. ಸುಪ್ರೀಂನಲ್ಲಿ ಈ ಒಂದು ಮೇಲ್ಮನವಿಗೆ ಅರ್ಜಿ ಸಲ್ಲಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರು ಪೊಲೀಸರಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಚಾರ್ಜ್ ಶೀಟ್ ಇರುತ್ತೆ ಅದು ಕನ್ನಡದಲ್ಲಿ ಇತ್ತು, ಅದನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿರ್ತಕ್ಕಂಥದ್ದು. ಅದು ಕೂಡ ಆಲ್ರೆಡಿ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಇನ್ನೇನು ರೆಗ್ಯುಲರ್ ಏನು ಬೇಲ್ ಸಿಕ್ಕರು ದರ್ಶನ್ ಅವರಿಗೆ ಈಗ ಮತ್ತೆ ಟೆನ್ಷನ್ ಕೂಡ ಶುರು ಆಗಿರ್ತಕ್ಕಂಥದ್ದು. ಸುಪ್ರೀಂವರೆಗೂ ಹೋಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏನು ಈ ಕೇಸ್ ಇದೆ.
ಫೆಬ್ರವರಿಯಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಧಮಾಕಾನೆ ಅಂತ ಹೇಳ್ಬೋದು. ಯಾಕಂದರೆ ಫೆಬ್ರವರಿಯಲ್ಲಿ ಡೆವಿಲ್ ಶೂಟಿಂಗ್ ಪುನರಾರಂಭಗೊಳ್ಳುವ ಸಾಧ್ಯತೆ ಇದೆ. 2025 ವರ್ಷಾಂತ್ಯಕ್ಕೆ ಚಿತ್ರ ರಿಲೀಸ್ ಮಾಡಲು ಪ್ಲಾನ್ ನಡೀತಾ ಇರತಕ್ಕಂಥದ್ದು. ದರ್ಶನ್ ಹುಟ್ಟುಹಬ್ಬದಂದೇ ಡೆವಿಲ್ ಶೂಟಿಂಗ್ ಶುರುವಾಗಲು ಸಾಧ್ಯತೆ ಇದೆ. ಅಂದೇ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೂ ಮುಹೂರ್ತ. ಫೆಬ್ರವರಿಯಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫೆಬ್ರವರಿಯಲ್ಲಿ ಡೆವಿಲ್ ಶೂಟಿಂಗ್ ಪುನರಾರಂಭಗೊಳ್ಳುವ ಸಾಧ್ಯತೆ ಇದೆ. 2025 ವರ್ಷಾಂತ್ಯಕ್ಕೆ ಚಿತ್ರ ರಿಲೀಸ್ ಮಾಡಲು ಪ್ಲಾನ್ ನಡೀತಾ ಇರತಕ್ಕಂಥದ್ದು. ದರ್ಶನ್ ಹುಟ್ಟುಹಬ್ಬದಂದೇ ಡೆವಿಲ್ ಶೂಟಿಂಗ್ ಶುರು ಮಾಡುವ ಸಾಧ್ಯತೆ ಇದೆ. ಅಂದೇ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೂ ಮುಹೂರ್ತವನ್ನ ಮಾಡಿಕೊಳ್ಳಲು ಸಾಧ್ಯತೆ ಇರತಕ್ಕಂಥದ್ದು. ಫೆಬ್ರವರಿಯಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಫೆಬ್ರವರಿಯಲ್ಲಿ ಡೆವಿಲ್ ಶೂಟಿಂಗ್ ಪುನರಾರಂಭಗೊಳ್ಳುವ ಸಾಧ್ಯತೆ ಇದೆ. 2025 ವರ್ಷಾಂತ್ಯಕ್ಕೆ ಚಿತ್ರ ರಿಲೀಸ್ ಮಾಡಲು ಪ್ಲಾನ್ ನಡೀತಾ ಇರತಕ್ಕಂಥದ್ದು. ದರ್ಶನ್ ಹುಟ್ಟುಹಬ್ಬದಂದೇ ಡೆವಿಲ್ ಶೂಟಿಂಗ್ ಶುರುವಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಅಂದೇ ಕೂಡ ಅಂದರೆ ಬರ್ತಡೇ ದಿವಸನೇ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೂ ಮುಹೂರ್ತ ಇಡಲು ಪ್ಲಾನ್ ನಡೀತಾ ಇರತಕ್ಕಂಥದ್ದು. ಫೆಬ್ರವರಿಯಲ್ಲಿ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಫೆಬ್ರವರಿಯಲ್ಲಿ ಡೆವಿಲ್ ಶೂಟಿಂಗ್ ಪುನರಾರಂಭಗೊಳ್ಳುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಯಾವುದೇ ಕನ್ಫರ್ಮೇಷನ್ ಇಲ್ಲ, ಬಟ್ 2025 ವರ್ಷಾಂತ್ಯಕ್ಕೆ ಚಿತ್ರ ರಿಲೀಸ್ ಮಾಡಲು ಪ್ಲಾನ್ ಕೂಡ ನಡೀತಾ ಇದೆ. ದರ್ಶನ್ ಹುಟ್ಟುಹಬ್ಬದಂದೇ ಡೆವಿಲ್ ಶೂಟಿಂಗ್ ಶುರು ಮಾಡುವ ಸಾಧ್ಯತೆ ಹೆಚ್ಚಿದೆ. ಅಂದೇ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೂ ಮುಹೂರ್ತ ಇಡಲು ಪ್ಲಾನ್ ಇರತಕ್ಕಂಥದ್ದು. ಫೆಬ್ರವರಿಯಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಫೆಬ್ರವರಿಯಲ್ಲಿ ಡೆವಿಲ್ ಶೂಟಿಂಗ್ ಪುನರಾರಂಭಗೊಳ್ಳುವ ಸಾಧ್ಯತೆ ಇದೆ. 2025 ವರ್ಷಾಂತ್ಯಕ್ಕೆ ಚಿತ್ರ ರಿಲೀಸ್ ಮಾಡಲು ಪ್ಲಾನ್ ನಡೀತಾ ಇರತಕ್ಕಂಥದ್ದು ಚಿತ್ರತಂಡದಿಂದ. ಅಂದೇ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೂ ಮುಹೂರ್ತ ಇಡಲು ಪ್ಲಾನ್ ನಡೀತಾ ಇದೆ. ಬರ್ತ್ಡೇ ಎಂದೇ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ದರ್ಶನ್ ಅವರ ಅಭಿಮಾನಿಗಳಿಗೆ. ಫೆಬ್ರವರಿಯಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಡೆವಿಲ್ ಶೂಟಿಂಗ್ ಪುನರಾರಂಭಗೊಳ್ಳುವ ಒಂದು ಸಾಧ್ಯತೆಯಿಂದ ಸಂತೋಷದ ಸುದ್ದಿ ಕೂಡ ಹೌದು. 2025 ವರ್ಷಾಂತ್ಯಕ್ಕೆ ಚಿತ್ರ ರಿಲೀಸ್ ಮಾಡಲು ಪ್ಲಾನ್ ಕೂಡ ನಡೀತಾ ಇದೆ. ದರ್ಶನ್ ಹುಟ್ಟುಹಬ್ಬದಂದೇ ಡೆವಿಲ್ ಶೂಟಿಂಗ್ ಹಾಗೂ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೂ ಮುಹೂರ್ತ ಇಡಲು ಪ್ಲಾನ್ ನಡೀತಾ ಇರತಕ್ಕಂಥದ್ದು ಸದ್ಯಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.